ಯಾಕೆಂದ್ರೆ ಯಾವುದೇ ವಿಷಯಕ್ಕೂ ಸಮಿತಿ ಸದಸ್ಯರ ಗಮನಕ್ಕೆ ತರದೆ ಸ್ವಂತ ನಿರ್ಣಯ ಕೈಗೊಳ್ಳುವುದು ಒಂದು. ಇದರಲ್ಲಿ ನಮ್ಗೆ ಹಲವು ಸಂಶಯಗಳಿಗೆ ಎಡೆ ಮಾಡಿಕೊಟ್ಟಿದ್ದಾರೆ. ಯಾವುದೇ ಒಂದು ವಿಚಾರ ಸಮಿತಿ ಸದಸ್ಯರನ್ನು ಕರೆಯದೆ ಏಕಾಏಕಿ ಕೇವಲ 4-5 ಜನ ಪದಾಧಿಕಾರಿಗಳು ಅವರೇ ತೀರ್ಮಾನ ಮಾಡಿ ಅವರಿಗೆ ಬೇಕಾದ ಜನರಿಗೆ ಗುತ್ತಿಗೆ ನೀಡುವುದು ನಮ್ಗೆ ಇದರ ಮೇಲೆ ತುಂಬಾ ಸಂಶಯಗಳು ಕಾಡ್ತಾ ಇದೆ. ಯಾಕಂದ್ರೆ ಇವಾಗ ಹಾಸ್ಟೆಲ್ ಕಟ್ಟಡದ ಒಂದು ಕಾಮಗಾರಿ ನಡೀತಾವೆ. ಆ ಕಾಮಗಾರಿ ಗುತ್ತಿಗೆ ಮೊದಲನೇದಾಗಿ ಅವ್ರನ್ನೇ ಲೇಬರ್ ಕಾಂಟ್ರಾಕ್ಟ್ ಅಂತ ಹೇಳಿ ಕೊಟ್ಟಿದ್ರು. ಆಮೇಲೆ ಯಾರಿಗೆ ಗಮನಕ್ಕೆ ತರದ ಅದನ್ನು ಫುಲ್ ಸ್ಟ್ರಕ್ಚರ್ ಅಂತ ಹೇಳಿ ಮಾಡಿದ್ದಾರೆ. ಇವಾಗ ಫಸ್ಟ್ಗೆ ಅದು ಎಷ್ಟು 1200 ಇತ್ತು ಅಂತ ಹೇಳ್ತಾ ಇದ್ರು. ಇವಾಗ ಹೇಳ್ತಾರೆ ನಮ್ಗೆ 1500. ಯಾರಿಗೂ ಕರೆಯದೆ ಅವರಿಗೆ ಬೇಕಾದಾಗ ನಿರ್ಣಯಗಳನ್ನು ತೆಗೆದುಕೊಂಡು ಹೋಗುದು, ಅವರಿಗೆ ಬೇಕಾದ ಜನರಿಗೆ ಗುತ್ತಿಗೆ ನೀಡುವಾಗ ನಮ್ಗೆ ಅದರಲ್ಲಿ ಹಲವಾರು ಸಂಶಯಗಳಿಗೆ ಕಾರಣವಾಗ್ತವೆ. ಯಾಕೆಂದರೆ ನಾವು ಅವರ ಗಮನಕ್ಕೆ ಹಲವಾರು ಬಾರಿ ಇಲ್ಲಿ ಅವ್ಯವಹಾರದ ಬಗ್ಗೆ ನಾವು ಅವರ ಗಮನಕ್ಕೆ ಕೊಟ್ಟಿದ್ದೇವೆ. ಯಾವುದಕ್ಕೂ ಅವರು ಅದಕ್ಕೆ ಸ್ಪಂದಿಸ್ತಾ ಇಲ್ಲ. ಆದ ಕಾರಣ ನಾವು ಇಲ್ಲಿ ಜಿಲ್ಲಾ ವಕ್ಫಿಗೆ ಹೋಗಿ ಎಲ್ಲಾ ವಿಷಯಗಳನ್ನು ಇವರಿಗೆ ಮನದಟ್ಟು ಮಾಡಿದ್ದೇವೆ. ನಮ್ದು 30-32 ಸದಸ್ಯರ ಸಹಿ ಕೊಟ್ಟು ನಾವು ಇವರಿಗೆ ಇದು ಮಾಡಿದ್ದೇವೆ. ಇವರು ಸಮಿತಿ ಸದಸ್ಯರ ಮೇಲೆ ಇವರಿಗೆ ವಿಶ್ವಾಸ ಇಲ್ಲ. ಆದ ಕಾರಣ ಇವರನ್ನು ನಮಗೆ ವಿಶ್ವಾಸಕ್ಕೆ ತೆಗೆದುಕೊಳ್ಳಾಗುವುದಿಲ್ಲ. ಇಂಥವರನ್ನು ಇದು ಮಾಡ್ಬೇಕಂತೇಳಿ ಸಮಿತಿ ಇವರಿಗೆ ವಕ್ಫಿಗೆ ನಾವು ಇದು ಮಾಡಿ ಇದಕ್ಕೆ ಇಲ್ಲಿ ಸ್ಪಂದಿಸಿದ್ದಾಗ ನಾವು ಬ್ಯಾಂಗ್ಳೂರು ವಕ್ಫ್ ಇಲಾಖೆ ಹೋಗಿದ್ದೀವಿ, ಸ್ಟೇಟ್ ಅವರು ಇದಕ್ಕೆ ಯಾವುದೇ ಇದಕ್ಕೆ ಕೊಡದೇ ಇದ್ದ ಕಾರಣ ನಾವು ಇವರ ಮುಖಾಂತರ ವಕ್ಫ್ನವರ ಮುಖಾಂತರ ಕೋರ್ಟಿಗೆ ಹೋಗಿದ್ದೀವಿ. ನೋಡಿ, ಉರುಸ್ ಅಂದ್ರೆ ಉಳ್ಳಾಲ ಉರುಸು ಸಾಧಾರಣವಾಗಿ 5 ವರ್ಷಕ್ಕೊಮ್ಮೆ ನಡೆಯುತ್ತೆ ಬರುತ್ತೆ. ಈ ಉರುಸಿಗೆ ಸಬ್ ಕಮಿಟಿ ಅಂತ ಸ್ವಲ್ಪ ಜನರನ್ನ ನಾವು 55 ಕಮಿಟಿ ಫಸ್ಟಿಗೆ ಇರ್ತೀವಿ. ಉರುಸಿಗೆ ನಾವು ಸಬ್ ಕಮಿಟಿ ಅಂತ ಹೇಳಿ ಒಂದು 150 ಜನರು ತೆಗಿತಾರೆ. ಅದು ಉರುಸ್ ಆದ ಮೇಲೆ ಕೇವಲ 1-1.5 ತಿಂಗಳಲ್ಲಿ ಅದರ ಖರ್ಚು ವೆಚ್ಚವನ್ನೆಲ್ಲ ಮಾಡಿ ಮಹಾಸಭೆ ಮಾಡಿ ಮಾಡುದು ಮೊದಲಿನಿಂದ ಬರುವ ಪದ್ಧತಿ. ಇದನ್ನು ಯಾವುದನ್ನು ಮಾಡದೆ ಇವರಿಗೆ ಬೇಕಾದಾಗಿ ಇವರು ಮಾಡ್ತಾ ಇದ್ದಾರೆ. ಇವಾಗ ಉರುಸ್ಗಲ್ದು 8 ತಿಂಗಳಾದರೂ ಯಾವುದೇ ಒಂದು ವಿಷಯವನ್ನು ಇದು ಅದರ ಖರ್ಚು ವೆಚ್ಚ ಏನು ಕೊಡ್ಲಿಲ್ಲ. ಯಾರಾದ್ರೂ ಕೇಳಿದರೆ ಅದರ ವಿಷಯ ಕೇಳಿದರೆ ಅವರನ್ನು ಉಚ್ಚಾಟಿಸುವ ಮೂಲಕ ಬೆದರಿಕೆ ಹಾಕುದು, ಈ ತರ ಎಲ್ಲ ಮಾಡ್ತಾ ಇದ್ದಾರೆ. ಉರುಸ್ ಕಮಿಟಿಯನ್ನು ಕೇವಲ ಅವರು ಉರುಸ್ ಕಮಿಟಿ ಅಂತ ತೆಗೆದದಲ್ಲ, ಅವರೊಂದು ಬಾಡಿ ಗಾರ್ಡ್ ಆಗಿ ಅವರು ಅಲ್ಲಿ ನಿಲ್ಲಿಸಿದ್ದಾರೆ. ಅವರ ಮುಖಾಂತರ ಎಲೆಕ್ಷನ್ ಆಗಿ ಬಂದಂತಹ ಚುನಾಯಿತರ ಮೇಲೆ ದಬ್ಬಾಳಿಕೆ ನಡೆಸಿ ಇಂಥ ಕಾರ್ಯಗಳನ್ನ ಇಷ್ಟರವರೆಗೆ ಇವತ್ತಿನವರೆಗೂ ಅವರನ್ನು ಬರ್ಖಾಸ್ತು ಮಾಡಿಲ್ಲ. ಅದರ ಖರ್ಚು ವೆಚ್ಚ ಉರುಸ್ ಕಾಲದ 8 ತಿಂಗಳಾಯ್ತು. ಇದೆಲ್ಲ ನೋಡುವಾಗ ನಮ್ಗೆ ಇವರ ಮೇಲೆ ಸಂಶಯ. ಗಮನಕ್ಕೆ ತರಲಿಲ್ಲ. ನಾವು ಕಾಜಿ ಫಸ್ಟಿಗೆ ನಮ್ಮದು ಕಾಜಿ ಪೂರಾ ತಂಗಲ್ರವರಿದ್ದರು. ಅವರಿಗೆಲ್ಲಾ ಎಲ್ಲಾ ವಿಚಾರ ಅವರಿಗೆ ಹೇಳಿದ್ದೀವಿ. ಅವರು ಕೊನೆಗೆ ಏನ್ ಮಾಡಿದ್ರು ಅಂದ್ರೆ ನಮ್ಮ ಇಂಡಿಯನ್ ಗ್ರ್ಯಾಂಡ್ ಮುಫ್ತಿ AP ಉಸ್ತಾದರಿಗೆ ಇದು ಮಾಡಿದ್ರು. ಅವರ ಹತ್ರನು ಹೇಳಿ ಅವರ ಗಮನಕ್ಕೆಲ್ಲ ತಂದಿದೆ. ಅವರ ಹತ್ರ ಎಲ್ಲ ಒಪ್ಪಿಕೊಂಡು ಪುನಃ ಅದೇ ಚಾಲಿಯಲ್ಲಿ ಮುಂದುವರಿಸಿದ್ರು. ಅವರು ಹೇಳಿದ್ರು, ನೀವು 2 ವಾರಕ್ಕೊಮ್ಮೆ ಮೀಟಿಂಗ್ ಮಾಡಬೇಕು, ಪ್ರತಿ ತಿಂಗಳು ಖರ್ಚು ವೆಚ್ಚ ತೋರಿಸ್ಬೇಕು. ಬಂದ 1 ತಿಂಗಳು ಅದು ಸರಿ ಮಾಡ್ತಾರೆ, ಪುನಃ ಅದೇ ರಾಗ ಅದೇ ಹಾಡವರು. ಅವ್ರು ಯಾರಿಗೂ ಬೆಲೆ ಕೊಡುವುದಿಲ್ಲ. ಅವರು ಏನಂತ ಹೇಳಿದ್ರೆ ಅವರಿಗೆ ಸ್ವಲ್ಪ ಅಲ್ಲಿ ಇದು ಪ್ರಭಾವಿ ನಾಯಕರದೆಲ್ಲ ಸ್ವಲ್ಪ ಇದೆ. ಇದರಲ್ಲಿ ಅವ್ರಿಗೆ ಬೇಕಾದಾಗಿ ಅವ್ರು ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಸಮಿತಿಯವರು ಒಟ್ಟಾರೆಯಾಗಿ ಈಗ ದರ್ಗಕ್ಕೆ ಬಂದಂತಹ ಹಣದಲ್ಲಿ ಅವ್ಯವಹಾರ ಮತ್ತು ಭ್ರಷ್ಟಾಚಾರ ಮಾಡಿದ್ದಾರೆ ಅಂತ ನೇರವಾಗಿ ಆರೋಪಣೆ ಮಾಡ್ತಾರೆ. ಖಂಡಿತ. ಯಾಕೆಂದ್ರೆ ಅವರು ಒಂದು ವೇಳೆ ಅವರು ಕ್ಲಿಯರ್ ಆಗಿದ್ದಾರೆ, ಅವರು ಎಲ್ಲಾ ಸಮಿತಿಯನ್ನು ವಿಶ್ವಾಸಕ್ಕೆ ತೆಗೆದು ಎಲ್ಲವನ್ನು ಮುಕ್ತವಾಗಿ ಮಾಡಬಹುದಲ್ಲ. ಈ ರೀತಿ ಒಂದು ವಿಭಾಗವನ್ನು ಒಂದು ಸೈಡ್ ನಿಲ್ಲಿಸೋದರ ಉದ್ದೇಶ ನಾವು ಏನಂತ ಭಾವಿಸ್ಬೇಕು? ಅವರು ಕ್ಲಿಯರ್ ಆಗಿದ್ದರೆ ಎಲ್ಲರಿಗೂ ಕರೆದು ಎಲ್ಲರನ್ನು ಇದು ಮಾಡಿ ಎಲ್ಲರ ಮುಂದೆ ಇಡ್ಬೋದಲ್ಲ. ಯಾವುದೇ ಗುತ್ತಿಗೆ ಏನಿದೆ ಎಲ್ಲ ಲೆಕ್ಕಾಚಾರವನ್ನು ಪಬ್ಲಿಕ್ ಆಗಿ ಇಡ್ಬೋದಲ್ಲ. ಈ ತರ ಮಾಡುವಾಗ ನಮ್ಗೆ ಅವರ ಮೇಲೆ ಸಂಶಯಗಳು ಮೂಡ್ತದೆ. ನಾವು ಉಳ್ಳಾಳ ದರ್ಗಾ ಸದಸ್ಯರಾಗಿ ಬಂದು 2 ವರ್ಷ ಆಯ್ತು. 2 ವರ್ಷದಲ್ಲಿ ನಾವು ಏನು ತೀರ್ಮಾನ ತಗೊಂಡಿದ್ದೆವೋ ಅದರ ವಿರುದ್ಧವಾಗಿ ಹೋಗ್ತಾ ಇದೆ. ಅಲ್ಲಿ ಯಾವುದೇ ಲೆಕ್ಕಾಚಾರ ನಾವು ಕಾಜಿ ಅವರ ಹತ್ರ ಹೋಗಿದ್ದೇವೆ. ನಮ್ಮ ಧಾರ್ಮಿಕ ಮುಖಂಡರಾದಂತಹ ಉಳ್ಳಾಳ ಕಾಜಿ ಅವರು ಶೇಖುನಾ ಅಬೂಬಕರ್ ಮುಸ್ಲಿಯಾರ್ ಅವರ ಹತ್ರ ಹೋಗಿದ್ದೆವು. ಕಾಂತಪುರ ಉಸ್ತಾದರ ಹತ್ರ ಹೋದಾಗ ಅವರು ಇವರಿಗೆ ಕರೆಕ್ಟ್ ಆಗಿ ನಿರ್ದೇಶನ ಕೊಟ್ಟಿದ್ರು. ಪರ್ಫೆಕ್ಟ್ ನಿರ್ದೇಶನ ಅಂದ್ರೆ 2 ವಾರಕ್ಕೊಮ್ಮೆ ಮೀಟಿಂಗ್ ಕರಿಬೇಕು, ತಿಂಗಳಿಗೊಮ್ಮೆ ಲೆಕ್ಕಾಚಾರ ಇಡಬೇಕು. ಆದ್ರೆ ಅಂತ ಒಂದು ಇದನ್ನು ಮತ್ತೆ ಎಲ್ಲರೂ ಒಗ್ಗಟ್ಟಾಗಿ ಇರ್ಬೇಕು ಅಂತ ಅವರು ನಿರ್ದೇಶನ ಮಾಡಿದ್ರು. ಆದ್ರೆ ಅವರು ಹೋಗಿ ಬಂದು ತಕ್ಷಣ ಮರುದಿನವೇ ಅಲ್ಲಿಂದ ಒಂದು ಲೆಟರ್ ಅನ್ನು ತಂದು ಹೇಳ್ತಾ ಇದ್ದಾರೆ, ನಾವು ವಜಾ ಮಾಡಿದವರನ್ನು ವಜಾ ಮಾಡಿದಾಗೇನೆ ನಾವು ರಿಟರ್ನ್ ತೆಗೆಯುವಾಗಿಲ್ಲ ಅಂತ. ಆದ್ರೆ ಅವರ ಮಾತಿಗೂ ಬೆಲೆ ಕೊಡದೆ ಇವರು ಅಧಿಕಾರ ನಡೆಸ್ತಾ ಇದ್ದಾರೆ ಅಂತ ಅದರ ಅರ್ಥ. ಅದರ ಜೊತೆಗೆ ಈಗ ಉಳ್ಳಾಲ ಉರುಸ್ ಆ ಉರುಸ್ ಲೆಕ್ಕಾಚಾರ ಕೂಡ ಇಲ್ಲ. ಹೌದು, ಈಗ 8 ತಿಂಗಳಾಯ್ತು ಉರುಸಾಗಿ. ಈಗ ಮುಂಚಿನ ಸಮಿತಿಯವರು ಎಷ್ಟೇ ಇದಾದ್ರು ಅದರಲ್ಲಿ 3-4 ತಿಂಗಳಲ್ಲಿ ಲೆಕ್ಕಗಳನ್ನು ಹಿಡಿದು ರೂಢಿಯಾಗಿರ್ತದೆ. ಉಳ್ಳಾಳ ದರ್ಗಾದ ರೂಢಿಯಾಗಿರ್ತದೆ. ಲೆಕ್ಕ ಮಾಡಿ ಅದರ ಲೆಕ್ಕಗಳನ್ನು ನಮ್ಮ ಸದಸ್ಯರುಗಳಿಗೆ ಒಪ್ಪಿಸಿ ನಂತರ ಜಮಾತಿನ ಉಳ್ಳಾಳದ ಜನತೆಯನ್ನು ಕರೆದು ಮಹಾಸಭೆಯಲ್ಲಿ ನೀಡುವಂತದ್ದು ಅದು ಅಲ್ಲಿದ್ದು ಕ್ರಮ. ಆದ್ರೆ ಇಷ್ಟರವರೆಗೆ 8 ತಿಂಗಳಾದ್ರು ಉಳ್ಳಾಲ ಉರುಸಿಗೆ ಬಂದಂತಹ ದಾನಿಗಳ ಲೆಕ್ಕವೆಷ್ಟು, ಅನುದಾನದ ಲೆಕ್ಕವೆಷ್ಟು,
ಯಾವುದಕ್ಕೆ ಎಷ್ಟು ಖರ್ಚಾಗಿದೆ, ಯಾವುದಕ್ಕೆ ಎಲ್ಲ ಕೊಟ್ಟಿದ್ದೇವೆ ಅನ್ನುವ ಒಂದೇ ಒಂದು ಖರ್ಚು ಲೆಕ್ಕಪತ್ರ ನಮಗೆ ಕೊಡ್ಲಿಲ್ಲ. ಇಲ್ಲ ಈ ಹಿಂದಿನಿಂದ ಯಾವುದೇ ಸಮಿತಿ ಇದ್ರೂ ಒಂದು 3-4 ತಿಂಗಳಲ್ಲಿ ಮಹಾಸಭೆ ಕರೆದು ಅದನ್ನು ಮಹಾಜನತೆಗೆ, ಉಳ್ಳಾಳದ ಜನತೆಗೆ ತಿಳಿಸುವಂತದ್ದು ರೂಢಿ ಅಲ್ಲಿ. ಉರುಸಿಗೆ ಅಂತ 7 ಕೋಟಿ ಬಂದಿಲ್ಲ, ಅದು 3 ಕೋಟಿ ಬಂದಿದೆ ಅಷ್ಟೇ. 7 ಕೋಟಿ ಅಂದ್ರೆ ಒಟ್ಟಾಗಿ 7 ಕೋಟಿ ಅನುದಾನ ಬಂದಿರುತ್ತದೆ. ಒಂದು 3 ಕೋಟಿ ಒಂದು ಬಿಲ್ಡಿಂಗಿಗೋಸ್ಕರ ನಮಗೆ ಬಂದಿದೆ. ನಮ್ಮ ಹಾಸ್ಟೆಲ್ ಕಟ್ಟಡ ಅಂತ ಒಂದಿದೆ, ಅದು ಈಗ ಕೆಲಸ ಆಗ್ತಾ ಇದೆ. ಅದರ ಲೆಕ್ಕನೂ ಇಲ್ಲ. ಅದು ಅಂದ್ರೆ ನಮಗೆ ಒಂದು ಅನುಮಾನ ಅಂದ್ರೆ ಅದು ಟೆಂಡರ್ ಕರೀಲಿಲ್ಲ, ಎಲ್ಲಿ ಹೋಗ್ತದೆ ಅಂತ ನಮಗೆ ಹೇಳಲಿಕ್ಕೆ ಆಗುದಿಲ್ಲ. ಎಷ್ಟರವರೆಗೆ ಅವರು ಯಾವುದೇ ಖರ್ಚು ಮಾಡ್ಲಿ, ನಮಗೊಂದು ಲೆಕ್ಕ ಕೊಡ್ಬೇಕಲ್ಲ. ಲೆಕ್ಕ ಕೊಡದಿದ್ರೆ ನಾವು ಅನುಮಾನ ಮಾಡುವಂತದ್ದು ಅದು ಸಹಜ ಅಲ್ಲ. ನಮಗೆ ಎಷ್ಟರವರೆಗೆ ಇವರು ಲೆಕ್ಕ ಇಡುದಿಲ್ಲವೋ ಅಷ್ಟರವರೆಗೆ ನಮಗೆ ಅನುಮಾನನೇ. ಅದು ಯಾರು ತೆಗೆದಿದ್ದಾರೆ, ಯಾರು ಕತ್ತಿದ್ದಾರೆ ಅಂತ ನಾವು ಹೇಳುದಿಲ್ಲ. ಅದರ ಲೆಕ್ಕ ಇಡಲಿ, ಯಾವ ಬಿಲ್ಡಿಂಗಿಗೆ ಎಷ್ಟು ಖರ್ಚಾಗಿದೆ, ನಮ್ಮ ಈ ಉರುಸಿಗೆ ಎಷ್ಟು ಖರ್ಚಾಗಿದೆ, ಉರುಸಿಂದ ದಾನಿಗಳಿಂದ ಬಂದದೆಷ್ಟು, ಮತ್ತೆ ಅನುದಾನ ಬಂದದೆಷ್ಟು, ಅದೆಲ್ಲ ಹೇಳಿ ಅಲ್ಲ. ಹೇಳಿದ ಮೇಲೆ ನಮಗೊಂದು ಇದಾಗುತ್ತೆ ವಿನ. ನಾವು ವಕ್ಫಿಗೆಲ್ಲ ಈ ವಿಷಯದಲ್ಲಿ ನಾವೆಲ್ಲ ತಿಳಿಸಿದ್ದೇವೆ, ವಕ್ಫ್ ಅಧಿಕಾರಿಗಳಿಗೆಲ್ಲ ತಿಳಿಸಿದ್ದೇವೆ. ಆದ್ರೆ ಯಾವುದೇ ಒಂದು ನಮಗೊಂದು ಇದು ಬಂದಿಲ್ಲ, ಹೌದು, ರೆಸ್ಪಾನ್ಸ್ ಬಂದಿಲ್ಲ.